ಸಂಜಯ್ ಚೆನ್ನಾಗಿದ್ದೀರಾ? ಯಾವ ಊರು ಸಂಜಯ್ ಇದು? ಚಿಕ್ಕತೊಟ್ಲಕೆರೆ, ಕೊರ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸಂಜಯ್ ಇದು ಎಷ್ಟು ತಿಂಗಳು ಕರು ಇದು? ಇವಾಗ ಇವತ್ತಿಗೆ 4 ತಿಂಗಳ 7ನೇ ತಾರೀಕು. 4 ತಿಂಗಳ. ಹಾಂ. ಇವು ಯಾವ ಊರು ಇದ್ದಿದ್ದು? ಇದು ಕರಿಯಪ್ಪ ಗೊಲ್ರಟ್ಟಿ, ಅಜ್ನಳ್ಳಿ ಗೊಲ್ರಟ್ಟಿ. ಇಲ್ಲಿಂದ ಹಾಕೊಂಡೋಗಿದೆ ಓರಿ ಕೊಡ್ಸೋದಕ್ಕೆ. ಇದ್ರಮ್ಮ ಇದೆ, ಅದು ದೊಡ್ಡ ಹಸು. ಅದು ಇದು ಮೊದಲನೇ ಸೂಲ್ ಕರು ಅಲ್ಲ ಇದು? ಇವಾಗ ಇದು 2ನೇ ಸೂಲ ಇದು? ಇದ್ರದ್ದು ಎರಡು ಓರ್ಗರುಗಳೇ. ಒಂದು ಓರ್ಗರ ಸಿದ್ಧಗಂಗೆಯಲ್ಲಿ ಕೊಟ್ಟಿದೀಯಾ, ಈಗ ಸಂತೆಕಲ್ಲಳ್ಳಿದೆ ಎಚ್ ಕ್ರಾಸ್ ಹತ್ರ. ಇದು ಹೆಂಗೆ ಕರು? ಪರವಾಗಿಲ್ಲ, ಚೆನ್ನಾಗಿ ಬಿದ್ದಿದೆಯಾ ನಿಮ್ಮ ಪ್ರಕಾರ? ಆ ಕರುಗಿಂತ ಅಲ್ಲಲ್ಲ, ಇವಾಗ ಗೊಲ್ಲಟ್ಟಿ ಓರಿಗೆ ತಕ್ಕ ಬಿದ್ದಿದೆಯಾ? ಬಿದ್ದಿದೆಯಾ? ಏನಂದ್ರೆ ಅವ್ರ ಅಮ್ಮಂಗೆ ಐತಿದ್ದು. ಹಾಂ ಹಾಂ, ಹಂಗಾಗಿ ಬಂದೈತೆ. ಹಾಂ, ನೋಡ್ಬೇಕು ಆಮೇಲೆ ಕಡಿಮೆ ಆಗುತ್ತೆ. ಹಾಂ ಹಾಂ, ಸಾಕಣೆ ಐತಿದ್ರೆ ನಮ್ಮ ಕಡೆ. ಅಲ್ಲ, ಇದು ಗೊಲ್ಲಟ್ಟಿ ಓರಿದ್ದು ನೀನು ಅಲ್ಲಿ ಒಂದು 3-4 ಕರುಗಳೆಲ್ಲ ನೋಡಿದ್ಯಲ್ಲ ಅಲ್ಲಿ? ನೋಡಿದ್ದೀನಿ. ಹಾಂ, ಹಿಂಗಿದೆಯಾ? ಇದಕ್ಕಿಂತ ಗಂಧಟ್ಟು ಒಂಚೂರು ಕಮ್ಮಿ ಇದೆ, ನಂದು ಆ ಕಡೆ ಕಡಿಮೆ. ಕಡಿಮೆ. ಹಾಂ ಹಾಂ, ಅಷ್ಟೇ. ಅದು ಬಿಟ್ರೆ ಈ ಸೇಮ್ ಹಿಂಗೆ ಅಣ್ಣ. ಏನಪ್ಪ ಪನ್ನ ಇಷ್ಟೇನ ಇದೆಯಾ? ಪನ್ನ ಬರ್ತಾವ ಇನ್ನ? ಪನ್ನ ಇಷ್ಟೇ ಅಣ್ಣ. ಬಟ್ ಈಗ ಇವ್ರ ಅಪ್ಪಂದು ಏನು ವಿಶೇಷ ಅಂದ್ರೆ 2 ಬಿದ್ಮೇಲೆ ಚೆನ್ನಾಗತ್ತೆ. ಹೌದಾ? ಹಾಂ, ಕರೆ 2 ಬಿದ್ಮೇಲೆ ಚೆನ್ನಾಗವ. ನಾನೊಂದು 2-3 ನೋಡಿರೋದ್ರಲ್ಲಿ. ಹಾಂ ಹಾಂ ಹಾಂ, 2 ತಕ ಒಂಥರ ಕುರ್ಗಂಡ ದನ ಇದ್ದಂಗೆ ಇರ್ತವೆ. ಅಂದ್ರೆ ಪನ್ನ ಬರ್ತವೆ, ಕುಳ್ಳಿಗಿರ್ತವೆ. ಕುರ್ಗಳ ದನ ಅಂದ್ರೆ ಕುಳ್ಳಿಗೆ. ಇವಾಗ ಅದೈತೆ ನೋಡ್ರಿ ಸರ್. ಹಾಂ ಹಾಂ, ಅದು ಸಣ್ಣ್ಕೊಂಬೋದು. ಇದು ಒಂಥರ ಒಳ್ಳೆ ಕರುಗಳು ಕೊಡುತ್ತೆ, ಹಾಲು ಚೆನ್ನಾಗಿ ಬರ್ಬೋದಲ್ಲ? ಇವಾಗ ಅದೇ ಓಸುಲ್ ಕರೆದಿರ್ಲಿಲ್ಲ. ಹಾಂ, ಫಸ್ಟ್ನೇ ಸುಲ್ಲಾಗ ಅಷ್ಟೇ ಕರೆದಿದ್ದು. ಅಂದರೆ ಇದೆಲ್ಲ ಕುಡ್ಕೊಂಬಿಡೋದು? ಇದೇ ಕುಡ್ಕೊಂಬಿಡೋದು. ಹಾಂ ಹಾಂ. ಈಗ ಈಗ 9 ತಿಂಗಳು ಫಲನ ಈಗ? 14ನೇ ತಾರೀಕು 9 ತಿಂತಿದೆ. ಇನ್ನೊಂದು 15 ದಿನದಲ್ಲಿ ಕರು ಆಗ್ಬೋದು. ಹಾಕ್ಬೋದು, ಇಲ್ಲ ಮುಂದಾಗೂ ಹಾಕೊಂಡು. ಹಾಂ ಹಾಂ ಎಲ್ಲ ಮಾಡ್ಕೊಂಡು. ಹಾಂ ಹಾಂ. ಮತ್ತು ಇದಕ್ಕೆ ಕೈ ತಿಂಡಿ? ಇದಕ್ಕೇನು ಕೊಡ್ತಿಲ್ಲ ಅಣ್ಣ ಸದ್ಯಕ್ಕೆ. ಹಾಂ ಹಾಂ, ಸುಮ್ಮನೆ ಅವ್ರ ಅಮ್ಮಂದು ಇಕ್ಕಾಗಿಂದ ಮುಂಚೆ ಸುಮ್ಮನೆ ನ್ಯಾಸ್ತಿದೆ ಅಷ್ಟೇ ಊಟ ಇದು. ಹಾಂ ಹಾಂ, ಅದು ಕಾಲೇ ಜಾಸ್ತಿ ಆಗೋದು ಉಚ್ಕೊಂತಿದೆ. ಒಂದು 2 ಲೀಟ್ರ್ ಕುಡಿಯುತ್ತಾ ಒಂದು ಟೈಮ್ಗೆ? ಜಾಸ್ತಿ. ಬೆಳಗ್ಗೆ ಹೊತ್ತು ಒಂದು 3 ಕುಡಿತಾನೆ. ಹಾಂ ಹಾಂ, ಸಾಯಂಕಾಲದ ಒಂದು 2. ನೀನೇನು ಕರ್ಕೊಳಲ್ಲ? ಯಾವಾಗ ಒಂದ್ಸತಿ ಒಂದು ಅರ್ಧ ಲೀಟ್ರ್ ಕರ್ಕೊಂತೀಯ? ಇಲ್ಲ, ಒಂದು ಸತಿ ಕರೆದೇ ಇಲ್ಲ ಬಿಟ್ಟಣ. ಒಂದು 20 ದಿವಸ ಕರೆದಿದ್ದು ನಾನು ಅಷ್ಟೇ. ಹಾಂ ಹಾಂ, ಅದಾದ್ಮೇಲೆ ಆಮೇಲೆ ಇವತ್ತು ಜೋಳ ಬೇರೆ ಹಾಕ್ತಿದ್ದೀನಿ. ಹಾಂ, ಹಂಗಾಗಿ ಹಾಲು ಚೆನ್ನಾಗಿ ಬಿಟ್ಟಾಯ್ತು. ಮೊಟ್ಟೆ ಗಿಟ್ಟೆ ಏನು ಹಾಕಿಲ್ಲ? ಈ ವಯಸ್ಸಿಗೆ ಹಾಕ್ಬೋದಲ್ಲ ಮೊಟ್ಟೆ ಇದಕ್ಕೆ? ಹಾಕ್ಬೋದಣ್ಣ. ನಾನು ಅಲ್ಲೇ ಹಾಕಿದ್ದೀನಿ. ನಾನು ಎಷ್ಟು ಮೊಟ್ಟೆವ್ರಿಗೆ ಹಾಕಿರ್ತೀಯ? ಕರಿನಾಗ ಒಂದು 10 ದಿವಸ ಕಂಟಿನ್ಯೂಸ್ ಆಗಿ ಹಾಕಿದ್ದೆ. ಅಲ್ಲ, ಅಷ್ಟು ಎಳಗರುಗಳಿಗೆ ಹಾಕ್ಬಾರ್ದು ಅಂತಾರೆ. ಹಾಲು ಜೊತೆಗೆ ಚೆನ್ನಾಗಿದ್ದಿದೆ ಅಂತ ಹಾಕಿದ್ದೆ ಅಣ್ಣ. ಈ ವಯಸ್ಸಿಗೆ ಹಾಕಿದ್ರೆ? ಅದಕ್ಕೂ ಹಾಕಿದ್ದೆ. ಹ್ಞೂ, ಹಳೆ ಓರಿ ಕರಿಗೂ ಹಾಕಿದ್ದೆ. ಹಾಂ ಹಾಂ. ಅದೇನೋ ನಂದೊಂದಿತ್ತು. ಅಲ್ಲ, ಈ ಓರಿ ಈಗ ಒಳ್ಳೆ ವಯಸ್ಸಿದಕ್ಕೆ ಹಾಕಕ್ಕೆ? ಇವಾಗ ಒಳ್ಳೇದು ಅಂದರೆ ನಾಟಿದ ಹಾಕ್ಬೇಕಣ್ಣ. ಸುಮ್ಮನೆ ಪಾರಂಪರ ಆಗ್ತದೆ ವೇಸ್ಟಾ? ಯಾಕೆಂದ್ರೆ ಇದಕ್ಕೆ ಸಣ್ಣಕರೆ ಗೊತ್ತಿಲ್ಲ ಅವಾಗ ನಾಟಿದೆ ಹಾಕ್ಬೇಕು ಅಂತ. ತಗೊಂಬಂದು ಫಾರಮ್ ಒಂದು ಅಮ್ಮಮ್ಮ 300 ಮೊಟ್ಟೆ ಮೇಲೆ ತಿನ್ಸಿದ್ದೆ ಅವಾಗ. ದಿನಕ್ಕೆ 1-2 ಹಂಗೆ ತಗೊಂಡ ಸುಮ್ಮನೆ ತಿನ್ಸ್ತಾ ಇರಿದೆ. ಏನು ರಿಸಲ್ಟ್ ಇಲ್ಲ. ಬಟ್ ಅದ್ರ ನಾಟಿದಂಗಲ್ಲ, ಕಂಟಿನ್ಯೂಸ್ ಆಗಿ 1 ತಿಂಗಳು 30 ಮೊಟ್ಟೆ ಬಳಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸೈಜ್ ಬರುತ್ತಾ? ಸೈಜ್ ಬರೋದು, ಆಡೋದು ಗೊತ್ತಾಗ್ಬಿಡುತ್ತೆ. ಒಂಥರ ಪನ್ನ ಕುಕ್ಕಂತವಣ. ಆಕ್ಟಿವ್ ಆಗಿ ಚೆನ್ನಾಗಿದಾಗ್ತದೆ. ಹಾಂ, ಇವಾಗ ಬೇಸಿಗೆಯಲ್ಲಿ ಏನು ಕಾಯಿಲೆ ಜಾಸ್ತಿ? ಕುಂದು ಜಾಸ್ತಿ ಬರ್ತಾವ? ಜಾಸ್ತಿ ಅಂದ್ರೆ ಇವಾಗ ಅಂದ್ರೆ ಮಾರಣಾಂತಿಕ ಅಂತಂದ್ರೆ ಗೆರ್ಸ್ಲು. ಹಾಂ ಹಾಂ ಹಾಂ, ಈ ಟೈಮಲ್ಲಿ. ಹಾಂ, ಅದು ಬಿಟ್ರೆ ಸೆಲೆಗಳಣ್ಣ. ಸೆಲೆಗಳು ಜಾಸ್ತಿ. ಇವಾಗ ಅದಕ್ಕೂ ಆಗಿತ್ತು, ಇದಕ್ಕೂ ಆಗೋಗಿತ್ತು. ಹಾಂ ಹಾಂ ಹಾಂ, ಹಂಗೆ ಸೆಲೆ. ಆಮೇಲೆ ಇನ್ಫೆಕ್ಷನ್ಸ್ ಅಣ್ಣ. ಹಾಂ ಹಾಂ, ಯಾಕಂದ್ರೆ ಇವಾಗ ಆಲ್ಮೋಸ್ಟ್ ಬೇಸಿಗೆಗೆ ಹುಳಗಳು ಅವು ಇವು ಹುಲ್ಲು ಮೇಲೆ ಹೊಡೆಯೋದು ಜಾಸ್ತಿ. ಹಾಂ ಹಾಂ, ಅದರಿಂದ ಏನೇನೋ ಇನ್ಫೆಕ್ಷನ್ಸ್ ಆಗುತ್ತೆ. ಹಾಂ, ಆಮೇಲೆ ಇವಾಗ ಹೆಗಣಗಳು ಇವಕ್ಕೂ ಅಷ್ಟೇ ಏನೂ ಆಹಾರ ಸಿಗಲ್ಲ. ಅವು ಏನು ಮಾಡ್ತವೆ, ಹುಲ್ಬಣ್ಣಿಗೆ ಒಳಗೆ ಇದು ನೋಡ್ಕೊಂಡು ಬರ್ತವೆ. ರಾಗಿ ತೆನೆ ಅವು ಇವು ಕಾಳುಗಳು. ಇಲ್ಲಿ ಅವೆಲ್ಲ ಅಷ್ಟೇ ಬಂದು ಅವು ಕಿಚ್ಕೆನೋ ಅಥವಾ ಯೂರಿನ್ ಪಾಸ್ ಮಾಡಿಬಿಡ್ತವೆ. ನಮಗೆ ಗೊತ್ತಲ್ಲ, ತಾಂಬಂದು ಹಾಕಿದ್ರೆ ಅದು ಇನ್ಫೆಕ್ಷನ್ ಆಗ್ತದೆ. ಅದು ಬಿಟ್ಟರೆ ಅದೇ ಅಣ್ಣ ಕುಂದು ಹಾಕಿತ್ತು ಒಂದು. ಕುಂದು ಏನು ಲಕ್ಷಣ ಅಣ್ಣ? ಕುಂದು ಅಂತಂದರೆ ಸುಕ್ಕದು ಅಂತ ಕರಿತೀವಿ ಅಣ್ಣ. ಇವಾಗ ಮೇವನಲ್ಲಿ ಹೆಚ್ಚು ಕಮ್ಮಿ ಆಗ್ತಿದೆ ಬೇಸಿಗೆನಲ್ಲಿ. ಇವಾಗ ಆಲ್ಮೋಸ್ಟ್ ಜೋಳ ಒಣಗಿರ್ತವೆ. ಆಮೇಲೆ ತಿಂದ್ರು ಇವಾಗ ನಮಗೆ ತಿಂದ್ರೆ ಅರಗಿಸ್ನಕ್ಕಾಗಲ್ಲ, ಹಂಗಾಗಿರ್ತದೆ. ಯಾವಾಗ ತಿಂಡಿ ಓವರ್ ಆಗ್ತದೋ ಒಂದು ಸುಕ್ಕದಂಗೆ ಆಗ್ತದೆ ದನ. ಇದು ಕುಂದಾಗ ಏನು ಔಷಧಿ ಕೊಟ್ಟೆ? ಸೆಲೆ ಆಗಿತ್ತಾ? ಕುಂದಾಗ ನಾನು ನೋಡಿದ್ದೀನಿ. ಅವ್ರ ಅವಶ್ಯಕತೆ ಸರಿ ಹೋಯ್ತಾನ. ಏನು ಔಷಧಿ ಬಗ್ಗೆ ಗೊತ್ತಿಲ್ಲ. ಸೆಲೆನೂ ಬೇಸಿಗೆಯಲ್ಲಿ ಆಗೋದು? ಬೇಸಿಗೆಯಲ್ಲಿ ಧೂಳು ತಿನ್ನೋದ್ರಿಂದ. ಧೂಳು ತಿನ್ನೋದ್ರಿಂದ. ಹಾಂ ಹಾಂ.
ಇವಾಗ ಕುಂದಿಗೆ ಏನು ಔಷಧಿ ನೀನೇನು ನಾನ್ ನೋಡ ನಮ್ಮವ್ರದಕ್ಕೆ ಒಂದ್ ಹಸಿಗೆ ಆಗಿತ್ತಣ ಅದೇ ಅಲ್ಲಿ ಊರೊಳಗವ್ರಲ್ಲ ಗಂಗನವರು ಅವ್ರ ಹಸಿಗೆ ಆಗಿತ್ತು. ಅವಾಗ ಮಾಮೂಲಿ ಅಣ್ಣ ಮಜ್ಜಿಗೆ ಒಯ್ದಿದ್ರು, ಆಮೇಲೆ ಇದು ಮೊಟ್ಟೆ ಒಯ್ದಿದ್ರು. ಬಿಟ್ರೆ ಮಾಮೂಲಿ ಅಣ್ಣ ಇದು ಬಜೆ ಮಸಾಲೆ ಐಟಮ್ಗಳು ಅದು ಗೊತ್ತಿರ್ಲಿಲ್ಲ. ಔಷಧಿನೇ ಡಾಕ್ಟರ್ ಕೇಳಿದ್ರು ಗೊತ್ತಿಲ್ಲ ಅನ್ನೋರು. ಹಂಗಾಗಿ ನಾವೇ ಸುಮ್ಮನೆ ಯಾವ್ದ ಅಂದ್ರೆ ಇಮ್ಯುನಿಟಿ ಯಾವ್ದಾದ್ರು ಬಿಲ್ಡ್ ಆಗಿದೋ ಅದನ್ನೆಲ್ಲ ಹಾಕಿದ್ದು. ಪರವಾಗಿಲ್ಲ ಒಂದು 4-5 ದಿವಸ. ಸೆಲೆಗೆ ಇನ್ನೇನಿಲ್ಲ, ಬಜೆ ಒಂದು 3 ಥರ ಮಸಾಲೆ ಐಟಮ್ಸು, ಮೆಂತ್ಯಕಾಳು, ಹೂವಿನ ಕಾಳು ಆ ಥರದವು. ಆಮೇಲೆ ಇದು ವೀಳ್ಯದೆಲೆ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಬೆಲ್ಲ, ಇದು ಆಮೇಲೆ ಇಂಗು ಇಷ್ಟ ಐಟಮ್ಸ್ ಇವೆಲ್ಲ ಕುಟ್ಬಿಟ್ಟು ಹೊಟ್ಟೆ ಎತ್ಬಿಟ್ರೆ ಬೆಸ್ಟ್. ದಿನಕ್ಕೆ ತಿನ್ಸಕ್ ಕೊಡ್ತಾರೆ, ಮಳ್ಳಿಸ್ಬಿಟ್ಟು ನೀರು ಕುಡಿಸಿ ಆಮೇಲೆ ಅದನ್ನ ತಿನ್ಸಕ್ ಹೋಗ್ತಾರೆ. ಅದಕ್ಕಿಂತ ಬೆಸ್ಟ್ ಅಂದ್ರೆ ಮಿಕ್ಸಿಗೆ ಫುಲ್ ರುಬ್ಬಿಸ್ಬಿಟ್ರೆ ಒಂದ್ ಅರ್ಧ ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಹೊಟ್ಟೆ ಎತ್ಬಿಟ್ರೆ ದಿನಕ್ಕೆ 2 ಸತಿ ಮಾಡ್ಬೇಕದು. ಅಂದ್ರೆ ಒಂದು 3-4 ದಿನ ಮಾಡಬೇಕು. ಏನಿಲ್ಲ ಅಣ್ಣ, ಇದಕ್ಕಿಂತ ಅದಕ್ಕೆ ಜಾಸ್ತಿ ಆಗಿತ್ತಣ್ಣ. ಅನ್ನ ಅದು ಹೆಂಗ್ ಇವಾಗ ಸೆಲೆ ಅಂತಂದ್ರೆ ಜೊಲ್ಸಡ ಶುರುವಾಗ್ತದೆ. ಅವಾಗೆ ಗೊತ್ತಾಗ್ಬಿಟ್ಟು ಕೋಳಿ ಮೊಟ್ಟೆ ಒಂದ್ 4 ಕೋಳಿ ಮೊಟ್ಟೆ ತಿನ್ನಿಸ್ಕೊಂಡ್ಬಿಟ್ರೆ ಸಾಯಂಕಾಲ ಕಡಿಮೆ ಆಗೋದಿದೆ. ಹೀಟ್ ಆಗ್ಬೇಕು ಬಾಡಿ. ಒಂದೇ ಸತಿ 4-5 ಮೊಟ್ಟೆ ತಿನ್ನಿಸ್ಬಿಟ್ರೆ ರಪ್ಪನಂಗೆ ಇಳಿದೋಗ್ತಿದೆ. ನಾವ್ ಅಲ್ಲಿ ಸೋಂಬೇರಿತನ ಮಾಡಿದ್ರೆ ನೆಕ್ಸ್ಟ್ ಮಲಿಕಂತದ ಸೆಲೆ ಆಗ್ತಿದೆ. ಸೆಲೆಯಾಗ 1.5 ದಿವಸ 2 ದಿವಸ ಕುಂಟ್ ಸೆಲೆ ಬೀಳ್ತಿದೆ. ದಾನೆ ಎದೊಳಕ್ಕಲ್ಲ, ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದ್ದು ಜೋ ಹಿಡ್ದಂಗ ಆಗ್ತಿದೆ. ಆವಾಗ ಇಷ್ಟ ಐಟಮ್ಸ್ ಹಾಕೊಂಡ್ ಮಾಡ್ಕೊಂಡ್ಬೇಕು. ಇವಾಗ ಕುಂಡ್ಸೆಲೆ ಆನೆ ಸೆಲೆ ಅಂತಾರಲ್ಲ ಅಣ್ಣ, ಆನೆ ಸೆಲೆ ಅಂದ್ರೆ ಕಾಲುಗಳು ಊಟ ಬರ್ತವೆ. 4 ಕಾಲು ಇಷ್ಟಪ್ಪ ಊಟ ಬರ್ತೈತೆ ಅಂದ್ರೆ ಗೊರ್ಸ್ ಮೇಲ್ಗಡೆದು. ಅದಕ್ಕೆ ಆನೆ ಲದ್ದಿ ತಗೊಂಡು ಅದು ತಗೊಂಡ್ಬಿಟ್ಟು ಸೌರಿದ್ರು ಆಯ್ತು. ಹೊಟ್ಟೆ ಒಳಿಕೆ ಹಾಕಬಾರ್ದು, ಏನು ಮಾಡಕ್ಕಲ್ಲ, ರಸ ತರ ಮಾಡ್ಕೊಂಡು ಉಳಿದ್ರೆ ಸರ್ ಹೋಗ್ತೈತೆ. ಆಲ್ಮೋಸ್ಟ್ ಸೌರ್ ತರನೇ ಎಲ್ಲ ಕಾಲಿಗೆ. ಅದು ಹಸೇದೇ ಬೇಕು, ಸುಮ್ಮನೆ ಒಣಗಿರೋದಿಲ್ಲ. ಮತ್ತೆ ಇದಕ್ಕೆ ಊಟ ಹಾಕ್ತೀಯಾ ಅಥವಾ ನೋಡೋಣ ಹೆಂಗ್ ಅಂದ್ರೆ ನಾನು ಅಬ್ಸರ್ವ್ ಮಾಡ್ದಂಗ ನಮ್ಮ ಕಡೆ ಹೊರಿಗಳಿಗಿಂತ ಆ ಕಡೆ ಹೊರಿಗಳು ಏನೋ ಒಂಥರ ಆಕ್ಟಿವ್ ಇರ್ತವೆ ಹೊರಗಳು ಮಾಗಡಿ ಕಡೆ. ಯಾಕಂದ್ರೆ ಹೋದ್ಸತಿ ಇದೇ ತಾಯಿ ಇಷ್ಟ ಆಕ್ಟಿವ್ ಗೊತ್ತಿರಲ್ಲ. ಹಳೆ ಕರ ಚೂರು ಮದ್ದ ಆಡೋದು. ಹೌದಾ? ಹಾಲು ಜಾಸ್ತಿ ಕುಡಿದಾಗ ಮದ್ದ ಆಗೋದು. ಇದು ಹಂಗಲ್ಲ, ಇದು ಆಕ್ಟಿವ್ ಆಗೈತೆ. ಆಕ್ಟಿವ್ನೆಸ್ ಕಾಣಿಸ್ತೈತೆ. ಅಂದ್ರೆ ಮಾಗಡಿ ಕಡೆ ಓರಿ ಕೊಡ್ಸಿದ್ರೆ ಒಳ್ಳೆ ಇದಿರ್ತವೆ ಅಂತ. ಅಂದ್ರೆ ನಿಂಗೊಂದು 50-60 ಕಿಲೋಮೀಟರ್ ಐತೆ ಇಲ್ಲಿಂದ ಹಾಕೊಂಡು ಹೋಗೋಕ್ಕೆ? 65 ಕಿಲೋಮೀಟರ್. ಅದೇ ನಮ್ಮ ರೈತರು ಪಾಪ ಅಷ್ಟು ದೂರ ಎಲ್ಲ. ಇವಾಗ ನನಗೆ ಇವಾಗ ನೋಡ್ರಿ ಅದನ್ನ ಹಾಕೊಂಡು ಹೋದ್ರೆ ರಿಪೀಟ್ ಆಯ್ತು. ದೊಡ್ಡ ಏನು ಮಾಡಲ್ಲ, ಈ ಸರ ಹೋಯ್ತು. ಏನು ಮಾಡಕ್ಕೆ ಇವಾಗ ಇಲ್ಲಿ ಲೋಕಲಲ್ಲೇ ಕೊಡ್ಸಿದ್ಯಾ ಈಗ? ಅದಿಲ್ಲ, ಚಿಕ್ಕಬಳ್ಳಾರಿ. ನೋಡ್ಬೇಕು ಯಾವ ಥರ ಕರು ಬರುತ್ತೆ ಅಂತ. ಇವಾಗ ಇದಕ್ಕೆ ಎಷ್ಟು ಏಜ್ ಈಗ? 15 ತಿಂಗಳಾಗಿದೆಯಾ? 15 ತಿಂಗಳು. ನಾಳೆ 20ಕ್ಕೆ 16 ತುಂಬಿ. 16 ತುಂಬ್ತಾ? 16 ತುಂಬ್ತು. ಇವಾಗ ಆಲೆ 17 ವರೆಗೆ 16 ತಿಂಗಳಾಗಿತ್ತು. 40 ದಿವಸ ಚಿಕ್ಕದಿದೆ ಅಷ್ಟೇ. ಮತ್ತೆ ಇನ್ನೇನು ಸಂಜೆ ಬೇರೆ ಇನ್ಯಾವುದಾದ್ರು ಇನ್ಫಾರ್ಮೇಷನ್? ಇವಾಗ ಇನ್ಫೆಕ್ಷನ್ ಹೇಳೋಣಲ್ಲ, ಅದು ಹುಣಸೆ ಹುಳಿದೇನೋ ಹೇಳ್ತಿದ್ದಲ್ಲ. ಅದೇ ಅಣ್ಣ, ಇವಾಗ ಇಲ್ಲಿ ಎಲ್ಲ ಬಣವೆಗಳಿಗೆ ಆಲ್ಮೋಸ್ಟ್ ಇವಾಗ ಈ ಬಿದ್ದ ಬೀಳ್ತಾವ ಬಣವೆಗೆ. ಇಲ್ಲಿ ಅದು ಬಿದ್ದಾಗ ಏನಾಗ್ತೈತೆ ಅಂದ್ರೆ ಅವು ಯೂರಿನ್ ಪಾಸ್ ಅಂದ್ರೆ ಗಂಜು ಇದ್ದ ಆ ಥರ ಯೂರಿನ್ ಪಾಸ್ ಮಾಡಿದಾಗ ಇಲ್ಲ ಅದ್ರ ಬಾಡಿಲೆಲ್ಲ ಬ್ಯಾಕ್ಟೀರಿಯಾ ಇದ್ದಾಗ ಹುಲ್ ಮೇಲೆ ಕುತ್ಕೊಂತೈತೆ. ಅದು ನಾವು ತಕ್ಷಣ ಹಿಡ್ದಾಕ್ಬಿಟ್ರೆ, ಇವಾಗ ಆಲ್ಮೋಸ್ಟ್ ಒಂದು 2-3 ದಿವಸದಿಂದ ಓಡಾಡಿದ್ರೆ ನಮಗೇನು ಗೊತ್ತಿರಲ್ಲ. ಅದೇನ ತೆಗೆದ್ಬಿಟ್ಟು ನಾವು ಡೈರೆಕ್ಟ್ ದನಿಗೆ ಹಾಕ್ಬಿಟ್ರೆ ಅದು ಇನ್ಫೆಕ್ಷನ್ ಆಗ್ತೈತೆ. ಇದಕ್ಕಾಗಿತ್ತು, ಏನಾಗಿತ್ತು ಅಂದ್ರೆ ಕಣ್ಣು ಊತ ಬಂದಿತ್ತಣ್ಣ. ಒಂದ್ ಸೈಡ್ ಕಣ್ಣು ಊತ ಬಂದಿತ್ತು, ಮೊದ್ಲು ಊತ ಬಂದ್ಬಿಟ್ಟಿತ್ತು. ಇನ್ನು ಯಾವ ಲೆವೆಲ್ ಊತ ಅಂದ್ರೆ ಇವಾಗ ಮೈ ಬರ್ಬೇಕಾದ್ರೆ ಬರ್ತಿದ್ ನೋಡ್ರಿ, ಮೊದ್ಲು ಇಷ್ಟು ದಪ್ಪ, ಹಂಗೆ ಫುಲ್ ರೆಡ್ ಆಗ್ಬಿಟ್ಟಿತ್ತು. ನಾನು ಇದೇನು ಅಂತಾನು ಗೊತ್ತಾಗ್ಲಿಲ್ಲ. ಆಮೇಲೆ ತಿರ್ಗಾ ಡಾಕ್ಟರ್ ಫೋನ್ ಮಾಡಿದ್ರೆ ಅವ್ರು ಸ್ವಲ್ಪ ತಿಳ್ಕೊಂಡಿದ್ರು ಆಯುರ್ವೇದಿಕ್ ಬಗ್ಗೆ. ಅವ್ರು ಅವಾಗ ಹುಣಸೆ ಒಂದು 1/4 kg ಹುಣಸೆ ಹಣ್ಣು ತಗೊಂಡ್ಬಿಟ್ಟು ಉಗುರು ಬೆಚ್ಚ ನೀರು ಉಗುರು ಬೆಚ್ಚ ಮಾಡ್ಕೊಬೇಕು ನೀರ್ನ.
ಅದ್ರೊಳಗೆ ಒಂದು ಅರ್ಧ ಗಂಟೆ ನೆನೆ ಹಾಕಬೇಕು, ನೀರು ಬಿಟ್ಕೊಳುತ್ತೆ. ನೀಟಾಗಿ ಕಿವುಚ್ಕೊಂಬಿಟ್ಟು ಒಂದು ಟೈಮ್ ಗೊಟ್ಟ ಇತ್ತು 4 ಅವರ್ ಕಡಿಮೆ ಆಗ್ತಿದೆ ಅಂದರು. ಅಕಸ್ಮಾತ್ 4 ಅವರ್ ಕಡಿಮೆ ಆಗ್ದಲೇ ಇದ್ದರೆ ನೆಕ್ಸ್ಟ್ ಅವಾಗ ಮಾಮೂಲಿ ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ಲೇಬೇಕಂತೆ. ಅದು ಬಿಟ್ರೆ ಅದೇನೋ ಬೆಟ್ಟ ಅವೆಲ್ಲ ಗೊತ್ತಿಲ್ಲ, ನಾವು ಬೆಟ್ಟದಕ್ಕೆ ಹೋಗೋದು ಇವಳ ಮುಟ್ಟಿಯೋದಕ್ಕೆ ಔಷಧಿ ಕೊಡ್ತಾರೆ, ಅವೆಲ್ಲ ಗೊತ್ತಿಲ್ಲ. ಅದನ್ನ ಮಾಡು ಅಂತಂದ್ರು. ನಾನು ಅದನ್ನ 7 ಗಂಟೆಲಿ ಮಾಡಿದೆ, 10-10:30 ಅಷ್ಟು ಕ್ಲಿಯರ್ ಆಗಿತ್ತು. ಆಮೇಲೆ ತಿರ್ಗಿ ಆಗ್ತಾ ಆಮೇಲೆ ಇನ್ನೊಂದ್ಸತಿ ಇಲ್ಲ, ಒಂದೇ ಟೈಮ್ ಹೇಳಿದ್ದು. ಅವ್ರು ಅವಾಗ ಹೇಳಿದ್ದು ಹಿಂಗೆ ಇಲಿ ಓಡಾಡ್ತವೆ ಅಥವಾ ಒಂದು ಹಾವೇ ಹೋಗಿರ್ತೈತೆ, ಹುಳ ಕೆಟ್ಟ ಹುಳ ಓಡಾಡಿದ್ರೆ ನಂಗೆ ಆಗುತ್ತೆ ಅಂತ. ಮತ್ತೆ ಈಗ ಹೊಟ್ಟೆಗಳು ಇನ್ನು ಇದಾಗ್ತಾವಲ್ಲ, ಈ ಅನ್ನ ಇನ್ನ ತಿಂದ್ಬಿಟ್ಟು ಆ ಟೈಮ್ ಆಗ್ತದೆ ಅಂದ್ರೆ ಅಣ್ಣ ಇವಾಗ ಇವಕ್ಕೆ ಹೆಂಗೆ ಅಂತಂದ್ರೆ ಫೈಬರ್ ಕಂಟೆಂಟ್ ಅರಗಿಸ್ಕೊಂತವೆ, ಪ್ರೋಟೀನು ಹೈ ಕಾರ್ಬೋಹೈಡ್ರೇಟ್ಸ್ ಅರಗಿಸ್ಕೊಳಕ್ಕಾಗಲ್ಲ. ಇವಾಗ ನಾವು ಕಡಲೆ ಹಿಂಡಿನೂ ಅಷ್ಟೇ ಜಾಸ್ತಿ ಕೊಟ್ಟಂದ್ರೆ ಮಲಿಕಂತವೆ. ಬರೀ ಇವಾಗ ಫೈಬರ್ ಕಂಟೆಂಟ್ ಮಾತ್ರ ಚೆನ್ನಾಗಿ ಅರಗಿಸ್ಕೊಂತವೆ. ಅನ್ನ ಬಂದು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತಾನ, ನಾವು ಮುದ್ದೆ ಆದಂಗೆ ಆಗ್ಬಿಡ್ತಿದ್ ನೋಡ್ರಿ. ಅದಿನ್ನೇನಾಗಲ್ಲಣ್ಣ, ಇದು ರುಮನ್ ಇರ್ತಿತ್ತೆ, ಹೊಟ್ಟೆ ಒಳಗೆ ತಿಂದಿದ ತಕ್ಷಣ ರುಮನ್ಗೆ ಹೋಗ್ತೈತೆ. ಆ ರುಮನ್ ಅಂದ್ರೆ 4 ಹೊಟ್ಟೆ ಬಿಡಿದ್ರೆ ಅದ್ರ ಮೊದಲನೇದು ರುಮನ್ನು. ಅಲ್ಲಿ ಕೆಲಸ ಏನಪ್ಪ ಅಂತಂದ್ರೆ ಜಸ್ಟ್ ಅದನ್ನ ಬ್ಲೈಂಡ್ ಮಾಡೋದು, ಅಂದ್ರೆ ನೀರು ಅದ್ರ ಎಲ್ಲ ಮಿಕ್ಸ್ ಮಾಡೋದು. ಅನ್ನ ಮಿಕ್ಸ್ ಆಗಲ್ಲ, ನೀವು ಒಗದ್ ನುಂಗಲ್ಲ, ನುಂಗ್ ಬಿಡ್ತೈತೆ. ಅದೇನಾಗ್ತೈತೆ ಹೋಗೆಲ್ಲ ಒಂದ್ ಕಡೆ ಕೂಕೊಂಡ್ಬಿಡ್ತದೆ, ಡೆಪಾಸಿಟ್ ಆಗುತ್ತೆ. ಅದು ನೆಕ್ಸ್ಟ್ ಹೊಟ್ಟೆ ಒಳಗೆ ಹೋಗಲ್ಲ. ಆ ನೆಕ್ಸ್ಟ್ ಹೊಟ್ಟೆ ಹೋಗೋದಿಲ್ಲ, ಅದು ಅಲ್ಲೇ ಇದೆ ಗ್ಯಾಸ್ ಫಾರ್ಮೇಷನ್ ಅಸಿಡೋಸಿಸ್ ಆಗ್ತದೆ. ಅಂದ್ರೆ ಅಸಿಡೋಸಿಸ್ ಅಂದ್ರೆ ಇಷ್ಟ ಅಣ್ಣ, ಜೀವಾಣುಗಳಿರುತ್ತೆ ಹೊಟ್ಟೆ ಒಳಗೆ, ಡೈಜೆಷನ್ ಆಸಿಡ್ಸ್ ಅಂತ ಹೇಳಿದೆ. ಆ ಆಸಿಡ್ ಸತ್ತೋಗ್ತಿದೆ. ಆ ಜೀವಾಣುಗಳು ಸತ್ತೋಯ್ತು ಅಂದ್ರೆ ಡೈಜೆಷನ್ ಆಗಲ್ಲ, ಅವಾಗ ಹೊಟ್ಟುಬ್ರ ಬರೋದು, ಸಗಣಿ ಇಕ್ಕಾಗಲ್ಲ. ಅದು ಯಾವಾಗ ಸಗಣಿ ಇಕ್ಕಾಗಲ್ಲ, ಇದ್ರ ಇಂಟೆಸ್ಟೈನ್ ಟಿಶ್ಯೂಸ್ ಸತ್ತೋಗ್ತಿದೆ. ಅವಾಗ ಏನೋ ಅಡಿಗೆ ಎಣ್ಣೆದು ಅಣ್ಣ ಫಸ್ಟ್ ಸೋಡಾ ಉಯ್ಕೊಬೇಕು. ಸೋಡಾ ಉಯ್ಕೊಂಡು ಆ ಗ್ಯಾಸ್ ಫಾರ್ಮೇಷನ್ ಇರ್ತೈತೆ, ಎಣ್ಣೆ ಉಯ್ಬಾರ್ದು. ಆ ಗ್ಯಾಸ್ ಫಾರ್ಮೇಷನ್ ಇರ್ತದೆ ನೋಡ್ರಿ, ಆ ಗ್ಯಾಸ್ನ ಬಂದ್ಬಿಡಿದೆ ಆಚೆ. ಅದು ಮಾಮೂಲಿ ಸೋಡಾ ಒಂದು ಅರ್ಧ ಲೀಟರ್ ಹಾಕಿದ್ರೆ ಆಯ್ತಾ? ಅರ್ಧ ಲೀಟರ್ 1 ಲೀಟರ್ ನೀರಿಗೆ ಉಗುರು ಬೆಚ್ಚ ನೀರಿಗೆ ಜಸ್ಟ್ 5ರಿಂದ ಅಡಿಗೆ ಸೋಡಾ ಟೇಬಲ್ ಸ್ಪೂನ್ ಕಾಫಿ ಪುಡಿ ಅಷ್ಟು ಒಂದು 5ರಿಂದ 6 ಸ್ಪೂನು ನೀಟಾಗಿ ಹೊಲಿಸ್ಬಿಟ್ಟು ಗೊಟ್ಟ ಎತ್ತಬೇಕು. ಒಂದು 20 ನಿಮಿಷಕ್ಕೆ ಅದು ಗ್ಯಾಸ್ ಬರ್ತದೆ ಆಚೆಗೆ ಮಾಮೂಲಿ. ಆ ಗ್ಯಾಸ್ ಬಂದಾದ್ಮೇಲೆ ಇನ್ನೊಂದು 10 ನಿಮಿಷ ರೆಸ್ಟ್ ಕೊಟ್ಟು ಆವಾಗ ಎಣ್ಣೆ ಉಯ್ಬೇಕು. ಅದು ಅಷ್ಟೇ, ಒಂದು ಕಡಲೆಕಾಯಿ ಎಣ್ಣೆ ಹಾಕದ ಏನಿ ಎಣ್ಣೆನಾ? ಕೊಬ್ಬರಿ ಎಣ್ಣೆ ಆದರೆ ಬೆಸ್ಟ್ ಅಣ್ಣ. ಕೊಬ್ಬರಿ ಎಣ್ಣೆ ಇಲ್ಲ ಅಂತಂದ್ರೆ ಕೊಬ್ಬರಿ ಎಣ್ಣೆ ಬೆಸ್ಟ್ ಅಣ್ಣ, ಎಲ್ಲದಕ್ಕೂ ಇದ್ದೇರಿದೆ. ಹಳ್ಳೆಣ್ಣೆ ನಾನು ನೋಡಿದಾಗ ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೆ 1-2 ಹಸುಗಳಿಗೆ. ಅಣ್ಣ ಕೊಬ್ಬರಿ ಎಣ್ಣೆ ಇದಕ್ಕಿಂತ ಹಳ್ಳೆಣ್ಣೆ ಬೆಸ್ಟ್. ಹಳ್ಳೆಣ್ಣೆ ಸಖತ್ ಬೇಸ್ ತೆಗಿಸ್ತಿತ್ತು. ಕೊಬ್ಬರಿ ಎಣ್ಣೆನೂ ಪರವಾಗಿಲ್ಲ. ಹಳ್ಳೆಣ್ಣೆ ಏನು ಮಾಡಬೇಕು, 50 ml 60 ml ಹಸಿನ ಕೆಪಾಸಿಟಿ ಮೇಲೆ ಅಣ್ಣ. ಇವಾಗ ಇದಕ್ಕೆ ಅಮ್ಮಮ್ಮ ಅಂದ್ರೆ 10 ml ಹಾಕ್ಬೋದು ಅಷ್ಟೇ. ಅದ್ರ ಮೇಲೆ ಆಯ್ತಂದ್ರೆ ಮಲಿಕಾಂಬಿಡ್ತದೆ. ಅದು ಹಾಕಿದ್ರೆ ಒಂದು 60 ml ಬಿಸಿನೀರಿಗೆ ಕಲ್ಪಿಸ್ಬಿಟ್ಟು ಅದೆಲ್ಲ ಬೇದಿ ಹೊಡೆದಂಗೆ ಹೊಡೆದು ಬಿಡ್ತೈತೆ ಎಲ್ಲ ಅಣ್ಣ. ಒಳ್ಳೆ ಸ್ಲರ್ರಿ ಬಂದಂಗೆ ಆಚೆ ಪಂಪಲ್ ಬಂದಂಗೆ. ಹೌದು, ನಾನು ಆ ಥರ ಮಾಡಿದ್ದೀನಿ. ಅಂದರೆ ನೀನು 30 ml ಅಂತ ಹೇಳಿದ್ರೆ ನಾವು 1 ಲೀಟ್ರ್ ಕುಡಿಸ್ಬಿಟ್ಟಿದ್ದೀವಿ. ಅದು ಉಯ್ತಾರೆ, ನಾವು ಅದ್ರ ಕೆಪಾಸಿಟಿ ನೋಡಬೇಕು. ಯಾಕೆಂದರೆ ಯಾವುದೇ ವಸ್ತು ಫಸ್ಟ್ ಟೈಮ್ ಕೊಡ್ತಿದ್ದೀವಿ ಅಂದರೆ ಒಂದೇ ಸತಿ ಕೊಡೋಕ್ಕಾಗಲ್ಲ. ಆಗ ಇವಾಗ ನಾನು ನೋಡಿದ್ದೀನಿ, ನಾನು ಅರ್ಧ ಲೀಟ್ರ್ ಉಯ್ದು ನಾನು ನೋಡಿದ್ದೀನಿ. ಧಾನ್ಯದೊಳಲ್ಲ ಹೆವಿ ಅವ್ರು ತಿಂದಿದ್ದೆಲ್ಲ ಅಲ್ಲೇ ಹೋಗ್ತಾ ಇರ್ತಿದ್ದೆ. ನಾನು ಒಂದು ತಿಂಗಳು ಮಾಡಿದ್ರೆ ನೋಡಿದ್ದೀನಿ. ಇವಾಗ 1 ವಾರ ಆದರೆ ಏನು ತಿಂದ್ರೂ ಹೊಟ್ಟೆೊಳಗೆ ನಿಂತಿರಲಿಲ್ಲ, ಆಚೆ ಬಂದ್ಬಿಡೋದು. ಹಂಗೆ ಏನೋ ಒಂದು ಎಫೆಕ್ಟ್ ಆಗಿದ್ರೆ ಅಂತ. ಆಯಿತು ಸಂಜಯ್, ಧನ್ಯವಾದಗಳು ನಿಮ್ಮ ಇನ್ಫಾರ್ಮೇಷನ್ಗೆ.